ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರಿಗೆ ಚಾಕು ಇರಿತ ಆಗಿ ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ. ನಿನ್ನೆ ಮುಂಬೈನ ಅವರ ಮನೆಯಲ್ಲಿ ತಡರಾತ್ರಿ 3 ಗಂಟೆ ಹೊತ್ತಿಗೆ ಒಂದು ಕಳ್ಳರ ಗುಂಪು ಬಂದು ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿ ಮೊದಲಿಗೆ ಅವರ ಮಕ್ಕಳನ್ನ ತೊಂದರೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನೋಡಿದ್ದಾರೆ. ಅದಾಗದಂತಹ ಕಾರಣದಲ್ಲಿ ಸೈಫ್ ಅಲಿ ಖಾನ್ ಅವರು ಸಿಕ್ಕಾಕೊಂಡ ನಂತರದಲ್ಲಿ ಅವರಿಗೆ 6 ಬಾರಿ ಚಾಕುವಿನ ಇರಿತ ಆಗಿದೆ. ಈಗ ಸೈಫ್ ಅಲಿ ಖಾನ್ ಅವರ ಸ್ಥಿತಿ ಬಹಳಷ್ಟು ಗಂಭೀರವಾಗಿದ್ದು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ನಲ್ಲಿದ್ದಾರೆ. ಜೊತೆಗೆ ಆಪರೇಷನ್ ಕೂಡ ಆಗ್ತಾ ಇದೆ ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಒಂದು ವಿಚಾರವನ್ನ ಪ್ರಕರಣವನ್ನ ಮುಂಬೈ ಪೊಲೀಸ್ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅದರ ಎನ್ಕ್ವೈರೀಸ್ ನ ಮಾಡ್ತಾ ಇದ್ದಾರೆ. ಅವರ ಮನೆಯ ಅಷ್ಟು ಜನ ಕೆಲಸದವರನ್ನ ಸೇರಿಸಿಕೊಂಡು ಇವರು ಎನ್ಕ್ವೈರೀಸ್ ಮಾಡ್ತಾ ಇದ್ದಾರೆ. ಇದೀಗ ನಮಗೆ ಬರ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಅವರ ಮನೆ ಕೆಲಸದಾಕೆ ಒಬ್ಬಳಿಂದ ಈ ಒಂದು ಪ್ರಕರಣ ನಡೆದಿದೆ. ತಡರಾತ್ರಿ 12 ಗಂಟೆಯವರೆಗೂ ಮನೆ ಕೆಲಸದವರಿಗೆ ಮನೆಯಲ್ಲಿ ಏನು ಕೆಲಸ ಅನ್ನುವಂಥ ಒಂದು ಪ್ರಶ್ನೆಯನ್ನ ಪೊಲೀಸ್ ಅವರು ಮುಂದಿಟ್ಟು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಖಂಡಿತವಾಗಲೂ ಹುನ್ನಾರನ, ವ್ಯವಸ್ಥಿತವಾದಂತಹ ಷಡ್ಯಂತ್ರನ, ಅಥವಾ ಇದು ಆಕಸ್ಮಿಕವಾಗಿ ಆದಂತಹ ಘಟನೆನ ಅನ್ನುವಂಥ ರೀತಿಯಲ್ಲಿ ಸೈಫ್ ಅಲಿ ಖಾನ್ ಅವರ ಅಭಿಮಾನಿಗಳಿಗೆ ಮತ್ತು ಬಾಲಿವುಡ್ನ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆದರೆ ನಮ್ಮ ಗಮನಕ್ಕೆ ಬರ್ತಾ ಇರೋದು, ಈ ಪ್ರಕರಣವನ್ನು ನೋಡಿದ್ರೆ ಗೊತ್ತಾಗ್ತಾ ಇರುವಂಥದ್ದು, ಇದು ಖಂಡಿತವಾಗಲೂ ಮನೆ ಕೆಲಸದಾಕೆಯ ಸಹಾಯದಿಂದ ನಡೆದಿರುವಂತಹ ಒಂದು ಷಡ್ಯಂತ್ರ. ಸೈಫ್ ಅಲಿ ಖಾನ್ ಅವರ ಕೊಲೆಗೆ ಈ ಒಂದು ಪ್ರಯತ್ನ ನಡೆದಿದೆ. 6 ಬಾರಿ ಗಂಭೀರವಾದ ಚಾಕು ಇರಿತದಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ಸೈಫ್ ಅಲಿ ಖಾನ್ ಅವರು ಬದುಕಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಗಂಭೀರವಾದ ಸಮಸ್ಯೆ ಇಲ್ಲ. ಆದರೂ ಕೂಡ 6 ಬಾರಿ ಚಾಕು ಇರಿತ ಆದ ಕಾರಣ ಅವರು ಆಸ್ಪತ್ರೆಯಲ್ಲಿದ್ದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಈಗಷ್ಟೇ ಮಾಹಿತಿ ಬರ್ತಾ ಇದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.